ನಮ್ಮ ಕಣ್ಣು ಎಷ್ಟು ಸೂಕ್ಷ್ಮ, ಎಷ್ಟು ಡೈವರ್ಷನ್, ಎಷ್ಟು ಡಿಸ್ಟ್ರಾಕ್ಷನ್ ನಮ್ಮ ಕಣ್ಣಲ್ಲಿದೆ, ಎಷ್ಟು ಆಟ ಆಡಿಸುತ್ತೆ. ಅಷ್ಟೇ ಸೂಕ್ಷ್ಮ ಇನ್ನೊಂದಿದೆ ಇಂದ್ರಿಯ, ನಾಲಿಗೆ. ನಾಲಿಗೆನೂ ಭಾಳ ಸೂಕ್ಷ್ಮ. ರುಚಿಗೆ ಬಿತ್ತು ಅಂದರೆ ಎಷ್ಟು ಡೈವರ್ಷನ್ ಬೇಕು, ಎಷ್ಟು ಡಿಸ್ಟ್ರಾಕ್ಷನ್ ನಮಗೆ ನಾಲಿಗೆ. ಜೊತೆಗೆ ಪದ, ನಾವು ಮಾತಾಡೋದು ಒಂದು ಪದದಲ್ಲಿ ಖುಷಿ ಕೊಡ್ಬೋದು, ಒಂದು ಪದದಲ್ಲಿ ದುಃಖ ಕೊಡ್ಬೋದು. ಇದೆರಡು, ನಾಲಿಗೆ ಮತ್ತು ಕಣ್ಣು, ಬಹಳ ದೊಡ್ಡ ಸಾಧನ ಫಾರ್ ಸ್ಪಿರಿಚುವಲ್ ಟ್ರಾನ್ಸೆಂಡೆನ್ಸ್. ಯು ಹ್ಯಾವ್ ಟು ಯೂಸ್ ಇಟ್ ಇನ್ ಎ ರೈಟ್ ವೇ. ಇದಕ್ಕೆ ಹೇಳ್ತಾರೆ, ಇದಕ್ಕೆ ಕೇಚರಿ ಮುದ್ರಾ ಅಂತ ಹೇಳ್ತಾರೆ. ಈ ಕೇಚರಿ ಮುದ್ರಾ ಮಾಡುವಾಗ ನಾಲಿಗೆ ಏನಿದೆ ಮೇಲ್ಗಡೆ ಈ ಸೈಡು ಬಹಳ ಸೂಕ್ಷ್ಮ, ಸೆನ್ಸಿಟಿವ್. ಇದು ನಾಲಿಗೆ ಆದರೆ ಈ ಪೋರ್ಷನ್ನು ಬಹಳ ಸೆನ್ಸಿಟಿವ್, ಟೇಸ್ಟ್ ರಿಸೆಪ್ಟಾರ್ಸ್ ಇದೆ ಇಲ್ಲಿ. ನೀವು ನಾಲಿಗೆನ ಹೀಗೆ ಸುರುಳಿ ಮಾಡಿ ಮಡಚಿ ಫೋಲ್ಡ್ ಮಾಡಿ ಈ ಥರ ಹೀಗೆ ಲಾಕ್ ಮಾಡಬೇಕು. ನಾಲಿಗೆ ಬಿಕಮ್ಸ್ ಲಾಕ್ಡ್ ಆನ್ ಇಟ್ ಸೆಲ್ಫ್. ಹೀಗಂದರೆ ಒಳಗಡೆದು ರಿಸೆಪ್ಟಾರ್, ಅದು ಪ್ಲೇಸು ಲಾಕ್ ಆಗೋಗುತ್ತೆ. ಈಗ ಎತ್ತಿ ಇಲ್ಲಿ ಮೇಲ್ಗಡೆ ಎಪಿಗ್ಲಾಟಿಸ್ ಅಂತಾರೆ, ಇದನ್ನು ಕಿರ್ನಾಲ್ಗೆನ ಅದನ್ನೊಂದು ಸತಿ ಟಚ್ ಮಾಡಿ ಆವಾಗ ಮಾಡ್ತಾ ಇರಿ. ಇದು ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ನಲ್ಲಿ ಬರುತ್ತೆ, ಮೆಡಿಟೇಷನ್ನಲ್ಲಿ. ಇದಕ್ಕೆ ಕೇಚರಿ ಮುದ್ರಾ ಅಂತ. ಇದು ಒಳಗಡೆ ಮಾಡಿದ ತಕ್ಷಣ ನಿಮಗೆ ಮನಸ್ಸು ಒಳಗೆ ತಿರುತ್ತೆ. ಸಡನ್ಲಿ ಇಟ್ ಟರ್ನ್ಸ್ ಇಮರ್ಡ್. ಮಾಡಿ ನೋಡಿ ಹೇಗೆ ಟರ್ಟಲ್ ಎಲ್ಲ ಎಳ್ಕೊಳ್ಳುತ್ತಲ್ಲ ಒಳಗಡೆ, ಆಮೇಲೆ ಒಳಗಡೆ ಎಳ್ಕೊಳ್ಳೋದು ನನಗೆ ನೀವು ಒಳಗಡೆ ಅದು ಎಳ್ಕೊಳ್ಳುತ್ತೆ. ಇದು ಬಹಳ ಮುಖ್ಯ. ಇದನ್ನು ಬುದ್ಧಿಸ್ಟ್ ಬಹಳ ಈ ಟೆಕ್ನಿಕ್ ಥರ ಉಪಯೋಗಿಸ್ತಾರೆ ಇದನ್ನು. ಆಮೇಲೆ ನೀವು ಕಿವಿನೂ ಕೂಡ ಮುಚ್ಚಿಕೊಂಡು, ಕಣ್ಣು ಮುಚ್ಚಿಕೊಂಡು ಇದನ್ನು ನಾಲ್ಗೆನ ಒಳಗೆ ಹಾಕಿ ನಾವು ಭ್ರಮರಿ ಮಾಡಿದಾಗಲೂ ಕೂಡ ಬಹಳ ಶಕ್ತಿಯುತವಾಗಿದೆ.